ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಬೆಂಡೆಕಾಯಿ ಅಡುಗೆ. ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿನಿ ರೀ. ಅದಕ್ಕೆ ಅಷ್ಟು ಬೇಕಾದ್ರೆ ಶೇಂಗಾ ತೊಗೊಂಡಿನಿ. ಶೇಂಗಾ ಸ್ವಲ್ಪ ಚೆಂದಾಗಿ ಹುರ್ಕೋಬೇಕು ರೀ. ಈ ಬೆಂಡೆಕಾಯಿ ಕಟ್ ಮಾಡ್ತೀನಿ ರೀ. ತೊಳೆದು ಇಟ್ಕೊಂಡಿನಿ. ಈ ಥರ ಕಟ್ ಮಾಡ್ಬೇಕು ರೀ ಬೆಂಡೆಕಾಯಿ. ನಡು ಉದ್ದ ಸೀಳ್ಬೇಕು ರೀ. ಇದು ಎಳೆ ಬೆಂಡೆಕಾಯಿ ಇರ್ಬೇಕು ರೀ. ಚಂದ ಆಗ್ತದೆ. ಸ್ವಲ್ಪ ಲೋಳೆ ಆಗಲ್ಲ ರೀ ಬೆಂಡೆಕಾಯಿ ಈ ಥರ ಮಾಡಿದ್ರೆ. ಹಿಂಗೆ ಸೀಳಿಡ್ಬೇಕು ರೀ. ಎಲ್ಲ ಸೀಳ್ಕೊಂಡಿನಿ ರೀ. ನಾವು ಉದ್ದ ಹುರ್ಕೋತೀನಿ ರೀ. ಚೆಂದಾಗಿ ಹುರಿಬೇಕು ರೀ ಬೆಂಡೆಕಾಯಿ. ನೀಟಾಗಿ ಹುರಿಬೇಕು ರೀ. ಎಲ್ಲ ಕಡೆ ತಿರುವಾಡಿ ಹುರ್ಕೋಬೇಕು. ಎಣ್ಣೆ ಹಾಕ್ತೀನಿ ರೀ. ನೋಡಿರಿ ಈ ಥರ ಹುರಿಬೇಕು ನೋಡಿರಿ ಬೆಂಡೆಕಾಯಿ. ಈ ಥರ ಪಲ್ಯ ಮಾಡಿದ್ರೆ ಇದು ಒಂದು ಸ್ವಲ್ಪ ಲೋಳೆ ಆಗಲ್ಲ. ತಿಲ್ಲಾರ್ದವರು ತಿಂತಾರೆ ರೀ. ಸ್ವಲ್ಪ ಮೆಣಸಿನ್ಕಾಯಿ ಅಷ್ಟೇ ಒಂದು 4 ತೊಗೋಬೇಕು ರೀ. ಯಾಕಂದ್ರೆ ಪುಡಿಕಾರ ಹಾಕಿರ್ತೀವಿ. ಮೆಣಸಿನ್ಕಾಯಿನ ತೊಗೊಂಡಿರ್ತಾವ್ರಿ, ತೊಗೊಲಿಲ್ಲ ಅಂದರೂ ನಡೀತದೆ. ಶೇಂಗಾ, ಖಾರ ಪುಡಿ, ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಟೊಮಾಟೊ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ತೋರಿಸ್ತೀನಿ ರೀ ನಿಮ್ಗೆ. ಇದೆಲ್ಲ ಮಿಕ್ಸಿಗೆ ಹಾಕೋತೀನಿ ರೀ. ಸಣ್ಣ ಪೇಸ್ಟ್ ಮಾಡ್ಕೋತೀನಿ ರೀ. ಅದೆಲ್ಲ ಹಾಕಿ ಉಪ್ಪು ರುಚಿಗೆ ತಕ್ಕಟ್ಟು ಹಾಕೋರಿ. ನೀವು ಬೆಂಡೆಕಾಯಿ ಎಷ್ಟು ನೋಡ್ಕೊಂಡು ಮನ್ಯಾಗ ಎಷ್ಟು ಜನ ಇರ್ತೀರಿ ನೋಡ್ಕೊಂಡು ಬೆಂಡೆಕಾಯಿ ಪಲ್ಯ ಮಾಡ್ತಿರಲ್ಲ ಅದಕ್ಕೆ ನೋಡ್ಕೊಂಡು ಹಾಕೋರಿ. ಕೊತ್ತಂಬರಿ ಹಾಕ್ತೀನಿ ರೀ. ಟೊಮಾಟೊ ಹಾಕ್ತೀನಿ. ಈ ಥರ ತುಂಬಬೇಕು ರೀ. ಮಿಕ್ಸಿಗೆ ಹಾಕಿದ ನಂತರ ಈ ಥರ ತುಂಬಬೇಕು ರೀ. ಇವೆಲ್ಲ ಬೆಂಡೆಕಾಯ್ದಾಗ ನೋಡಿರಿ. ಹಿಂಗೆ ಚೆಂದಾಗಿ ನೀಟಾಗಿ ತುಂಬ್ಕೋಬೇಕು ರೀ ಅದ್ರಾಗ. ಇದು ಹೊರಗೂ ಬರಲ್ಲ ರೀ. ಮತ್ತು ಎಣ್ಣೆಗೆ ಆಮೇಲೆ ಮಾಡ್ತೇವಲ್ಲ ಪಲ್ಯ ಅವಾಗ ಹೊರಗೆ ಬರಲ್ಲ ರೀ. ಒಂದು 4 ಮೆಣಸಿನ್ಕಾಯಿ ರೀ. ನೀವು ಬೇಕಂದ್ರೆ ತೋರಿ, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ಮೆಣಸಿನ್ಕಾಯಿ. ಈ ಥರ ಎಲ್ಲ ತುಂಬ್ಕೋಬೇಕು ರೀ. ಬೆಂಡೆಕಾಯಿಗೂ ಎಲ್ಲ ತುಂಬ್ಕೋಬೇಕು. ಒಂದು ಫ್ಯಾನ್ ಇಟ್ಕೊಂಡೀನಿ ರೀ. ಎಣ್ಣೆ ಕಾಯ್ದದ ಹಾಕೋತೀನಿ ನೋಡಿರಿ ಇವೆಲ್ಲ ಬೆಂಡೆಕಾಯಿ ಮೆಣಸಿನ್ಕಾಯಿ. ಸ್ವಲ್ಪ ನೀರು ಹಾಕ್ಕೋಬೇಕು ರೀ. ಸ್ವಲ್ಪ ನೀರು ಹಾಕ್ಕೊಂಡು ಉರಿ ಸ್ವಲ್ಪ ಸಣ್ಣ ಇಟ್ಟು ಮ್ಯಾಗ ಮುಚ್ಬೇಕು ರೀ. ಈ ಥರ ಮ್ಯಾಗ ಮುಚ್ಚಿಟ್ಟು ಒಂದು 5 ನಿಮಿಷ ನೋಡಿ ಮತ್ತೊಂದು ಸಲ ತಿರುವಾಡ್ಬೇಕು ರೀ. ಹಂಗೆಲ್ಲ ಸ್ವಲ್ಪ ಕೆಳಗ ಮ್ಯಾಗ ಇದೇನು ಬಿಚ್ಕೊಳ್ಳೋದು. ಈ ಥರ ರೆಡಿ ಆಗ್ತದೆ ನೋಡಿರಿ ಪಲ್ಯ. ಟೇಸ್ಟ್ ಮಾಡಿ ಹೇಳ್ರಿ.